ಎಸ್, ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿವೃತ್ತ ವಿಂಗ್ ಕಮಾಂಡರ್ ಆಗಿರುವಂತಹ ಪ್ರಹ್ಲಾದ್ ರಾವ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಹ್ಲಾದ್ ರಾವ್ ಅವರೇ, ಪುಲ್ವಾಮಾ ದಾಳಿಗೆ ಆದಷ್ಟು ಬೇಗ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಸೇನೆ ಕಡೆಯಿಂದ, ಸರ್ಕಾರದ ಕಡೆಯಿಂದ ಬಹಳ ಶೀಘ್ರದಲ್ಲೇ ಆಗ್ತಾ ಇದೆ ಅಂತ ಅನ್ಸುತ್ತಲ್ವಾ ಈ ಒಂದು ಪ್ರತೀಕಾರದ ವಿಚಾರ? ನಾನು ಈ ಸಬ್ಜೆಕ್ಟ್ ಅನ್ನ ನಮ್ಮ ಕಾಶ್ಮೀರದಲ್ಲಿ ಆಗಿರುವ ಅಟ್ಯಾಕ್ ಮೇಲೆ ಅದನ್ನ ನಾನು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಫಾರ್ ದಿ ಲಾಸ್ಟ್ 5-6 days ನೋಡ್ತಾ ಇದ್ದೀನಿ. ಗೊತ್ತಾಯ್ತಾ? ಸೊ ಐ ಆಮ್ ಇನ್ ಫುಲ್ ಅಗ್ರಿಮೆಂಟ್ ವಿತ್ ದಿ ಆಕ್ಷನ್ ಟೇಕನ್ ಬೈ ಅವರ್ ಆರ್ಮ್ಡ್ ಫೋರ್ಸಸ್ ಅಂಡ್ ಅವರ್ ಗವರ್ಮೆಂಟ್. Okay, in this particular manner. Now this is a very cowardly act by the Pakistanis. Unfortunately, they don't realize what they are doing. So ಇದು ಒಂದು ಮಹಾಪರ್ವ ಅಂತ ಹೇಳ್ಬೇಕು. ಇದನ್ನ ನಮ್ಮ ದೇಶದ ಆರ್ಮಿ ಅವ್ರಿಗೆ, ಏರ್ ಫೋರ್ಸ್ ನವ್ರಿಗೆ, ಆರ್ಮ್ ಫೋರ್ಸಸ್ ನವ್ರಿಗೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು ಯಾವ ಏಜೆನ್ಸೀಸ್ ಇನ್ವಾಲ್ವ್ ಆಗಿದೆ, ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ದೇ ಆರ್ ಗೋಯಿಂಗ್ ಟು succeed in bringing this thing under control and teach a lesson to Pakistan. Okay, this is not just by wish alone. ಇದು ಸಾಧ್ಯ ಆಗೋ ತರ ಮಾತು. ನಮ್ಮಲ್ಲಿ ಆ ಕೇಪಬಿಲಿಟಿ ಇದೆ. ನಮ್ಮ ಸೋಲ್ಜರ್ಸ್ ಅದಕ್ಕೆ ಬ್ರೇವ್ ಆಗಿ ಅದನ್ನ ಆನ್ಸರ್ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೂಡ, ಭಾರತ ದೇಶದ ಸರ್ಕಾರ ಇದಕ್ಕೆ ಸರಿಯಾದ ಗೈಡೆನ್ಸ್ ಕೊಟ್ಬಿಟ್ಟು, ಸರಿಯಾದ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಇದನ್ನ ನಡೀತಾ ಇದೆ ಈ ಕೆಲಸ. ಇದು ಒಂದು ದೊಡ್ಡ ಮಹಾಪರ್ವ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಸುಮಾರು 25 ವರ್ಷ ಏರ್ ಫೋರ್ಸ್ ಅಲ್ಲಿ ಸರ್ವಿಸ್ ಮಾಡಿದೆ. ಆರ್ಮಿ ಜೊತೆ ಬಹಳ ಅನುಭವಗಳು ಆಗಿದೆ. ಅದನ್ನೆಲ್ಲ ಯಾವಾಗ ಅವಕಾಶ ಸಿಕ್ಕರೆ ಒಂದು ಹೇಳ್ಬೋದು, ಬಟ್ ಈಗಲ್ಲ. ಇದಕ್ಕೆ ಅದು ಮೊದಲು ಒಂದು ಸಲ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಕೂಡ ನಿಮ್ಮ ಮೂಲಕ ಒಂದು ನನಗೆ ಅವಕಾಶ ಸಿಕ್ಕಿತ್ತು. ಅದನ್ನ ಹೇಳಿದೆ. ಅದು ಜ್ಞಾಪಕ ಇರ್ಬೋದು. ಪ್ರಹ್ಲಾದ್ ರಾವ್ ಅವರೇ, ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರೋದು ಏನಂದ್ರೆ, ಉಗ್ರರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಈಗ ಸೇನೆ ವಶಕ್ಕೆ ಪಡ್ಕೊಂಡಿದೆ ಅನ್ನುವಂಥದ್ದು. ಅಂದ್ರೆ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ 6 ಜನ ಉಗ್ರರು ಕಟ್ಟಡದ ಒಳಗಡೆ ಇದ್ದಾರೆ. ಗುಂಡಿನ ಚಕಮಕಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಉಗ್ರರಿಂದ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಸೇನೆ ವಶಕ್ಕೆ ಪಡ್ಕೊಂಡಿದೆ ಅಂತಂದ್ರೆ, ಬಹುಶಃ ಅಲ್ಲಿದ್ದಂತಹ 6 ಜನ ಉಗ್ರರು ಕೂಡ ಇನ್ನು ಕೆಲವೇ ಹೊತ್ತಲ್ಲಿ ಮಟಾಶ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ. ಹೌದು, ನಮ್ಮ ದೇಶದ ಆರ್ಮಿಯವರು ಮೊದಲಿಂದ ಕೂಡ ಒಂದು ನಿಯತ್ತಿನಿಂದ ಕೆಲಸ ಮಾಡಿ, ಅವರ ಜೀವ ಭಯ ಇಲ್ಲದೆ ಕೆಲಸ ಮಾಡೋದು ನಮ್ಮ ದೇಶದ್ದು ಒಂದು ದೊಡ್ಡ ಇತಿಹಾಸನೇ ತೋರಿಸುತ್ತೆ. ನಾನು 1965 ಇಂದ ಹೇಳ್ಬೋದು, ಅದಕ್ಕೆ ಮುಂಚೆ ನನಗೆ ವಿಷಯ ಗೊತ್ತಿಲ್ಲ. 1965 ಆನ್ವರ್ಡ್ಸ್ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. 65, 71, 82 ಈಗ ಇದು ಬಂದಿದೆ. ಸೊ ಇದೆಲ್ಲ ಐ ಹ್ಯಾವ್ ಬೀನ್ ಎ ವೆರಿ regular follower of the performance of our armed forces. In fact, I feel very proud to be to have served in the armed forces for 25 years. Okay, so ಇದು ಒಂದು ನನ್ನ ಭಾವನೆ. ನಮ್ಮವ್ರಿಗೆ ಸಕ್ಸೀಡ್ ಆಗುತ್ತೆ ಅನ್ನೋದಕ್ಕೆ ನಲ್ಲಿ ಯಾವ ಸಂಶಯನೂ ಇಲ್ಲ. ಜನಗಳು ಯಾವ ವಿಧವಾದ ಅದಕ್ಕೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಗವರ್ಮೆಂಟ್ ಸಪೋರ್ಟು, ನಮ್ಮ ಇದರ ಆರ್ಮ್ ಫೋರ್ಸಸ್ ಪಾರ್ಟಿಸಿಪೇಷನ್, ಅವ್ರು ಮಾಡ್ತಿರೋ ಕೆಲಸ, ನಮ್ಮಲ್ಲಿರುವ ಈ ಸೈನಿಕರು ಏನಿದ್ದಾರೆ, ಆಫೀಸರ್ಸ್ ಏನಿದ್ದಾರೆ, ಅವರೆಲ್ಲ ದೇ ಆರ್ ಆಲ್ ಫುಲ್ಲಿ ಕಮಿಟೆಡ್ ಪೀಪಲ್. ಐ ನೋ ದೆಮ್. I have worked with army a lot, even though I was in the Air Force. ಗೊತ್ತಾಯ್ತಾ? ಅದು ಅದೇ ಒಂದು ಅನುಭವ ಆಗಿತ್ತು ನನಗೆ. ಪ್ರಹ್ಲಾದ್ ಅವರೇ, ತಮ್ಮ ಅನುಭವ ತುಂಬಾ ಮುಖ್ಯ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕಂತಂದ್ರೆ ಬಹುಶಃ ಇಂತಹ ದಾಳಿ ಆದಾಗ, ಅಂದ್ರೆ ಉಗ್ರರು ಈ ರೀತಿ ಅಮಾಯಕ ಸೈನಿಕರನ್ನ ಈ ರೀತಿ ಬಲಿ ಪಡ್ಕೊಂಡಾಗ ರಕ್ತ ಕುದಿಯತ್ತೆ ಉಳಿದ ಸೈನಿಕರದ್ದು. ಈಗ್ಲೇ ಹೋಗಿ ಪ್ರತೀಕಾರ ತೀರಿಸ್ಕೋಬೇಕು ಅನ್ನುವಂತಹ ಆಸೆ ಕೂಡ ಅವ್ರ ಹತ್ರ ಇರತ್ತೆ. ಆದ್ರೆ ಸರಿಯಾದಂತಹ ವ್ಯವಸ್ಥೆ ಆಗ್ಲಿ ಅಥವಾ ಪರ್ಮಿಷನ್ ಆಗ್ಲಿ ಸಿಕ್ಕಿರೋದಿಲ್ಲ ಅಂತ ಅನ್ಸತ್ತಲ್ವಾ ಆ ಸಂದರ್ಭದಲ್ಲಿ. ಈಗ ಆ ಒಂದು ಸ್ವಾತಂತ್ರ್ಯ ಸಿಕ್ಕಿರೋದು ಬಹುಶಃ ಸೇನೆಗೆ ಅತಿ ದೊಡ್ಡ ಜಯ ಅಂತಾನೆ ಹೇಳ್ಬೋದು. ಹೌದು, ಈಗ ನೋಡಿ, ನನಗೆ 77 ವರ್ಷ ಆಗಿದೆ. ಗೊತ್ತಾಯ್ತಾ? ನನಗೆ ಇದನ್ನ ಈ ವರ್ಷದಲ್ಲಿ ಬಹಳ ಅಭಿರುಚಿ ಇದೆ. ಅಭಿರುಚಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ದೇಶದ ಸೈನ್ಯ ಜೊತೆ ಇದ್ದು ಬಂದು ರಿಟೈರ್ ಆಗಿ
ಸುಖವಾಗಿ ಇದೀನಿ ಇವಾಗ. ಆದ್ರೆ ಅಲ್ಲಿ ಅವ್ರು ಏನ್ ಕಷ್ಟ ಪಡ್ತಾ ಇರೋದು ಅನುಭವ ನನಗೆ ಇಲ್ಲಿ ಆಗ್ತಾ ಇದೆ ನನಗೆ. ನಾನು ಇಲ್ಲಿ ಟಿವಿ ನೋಡ್ತಾ ಇರ್ಬೋದು. ಇವ್ರು ಬೆಳಗ್ಗೆಯಿಂದ ಟಿವಿ ಆರಿಸಿಲ್ಲ, ಇವಾಗ ಟಿವಿ ಆರಿಸಿದೀನಿ, ನಿಮ್ ಜೊತೆ ಮಾತಾಡ್ತಾ ಇದೀನಿ ಅಂತ ಗೊತ್ತಾಯ್ತಾ. ಇದನ್ನ ಬಹಳ ಕೇರ್ಫುಲ್ ಆಗಿ ಫಾಲೋ ಮಾಡ್ತಾ ಇದೀನಿ. ಅವ್ರು ತಗೊಂಡ ಆಕ್ಷನ್ ಬಹಳ ಚೆನ್ನಾಗಿದೆ. ಅನ್ಫಾರ್ಚುನೇಟ್ ದಟ್ ವಿ ಲಾಸ್ಟ್ ಅಬೌಟ್ 40 ಜವಾನ್ಸ್ ಅಂಡ್ ಅನದರ್ 4 more ಟುಡೇ. ಗೊತ್ತಾಯ್ತಾ ಇವ್ರದೆಲ್ಲ ಬಹಳ ವ್ಯಾಲ್ಯೂಬಲ್ ಲೈಫ್. ದೀಸ್ ಯಂಗ್ ಪೀಪಲ್ ಹ್ಯಾವ್ ಸ್ಯಾಕ್ರಿಫೈಸ್ ಫಾರ್ ದ ಕಂಟ್ರಿ ಅಂಡ್ ದಟ್ ಈಸ್ ವಾಟ್ ಐ ರಿಯಲಿ ಅಪ್ರಿಶಿಯೇಟ್. ಪ್ರಹ್ಲಾದ್ ಅವರು ಇದಕ್ಕೆ ಸೇನೆ ಬಗ್ಗೆ, ಸೈನಿಕರ ಬಗ್ಗೆ ನಮ್ಗೆ ಎಷ್ಟು ಗೌರವ ಸಲ್ಲಿಸಿದ್ರು ಕೂಡ ಸಾಕಾಗಲ್ಲ ಅಂತ ಹೇಳೋದು. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ವ್ಯಾಲ್ಯೂ ಮಾಡುವಂತದ್ದು ಜೀವದ ಬಗ್ಗೆ ಎಲ್ರಿಗೂ ಆಸೆ ಇರುತ್ತೆ, ಭಯ ಇರುತ್ತೆ. ಎಲ್ರು ಕೂಡ ಅದನ್ನ ಉಳಿಸ್ಕೊಳ್ಳೋದಕ್ಕೇನೆ ಸಾಕಷ್ಟು ಖರ್ಚು ಮಾಡ್ತಾರೆ, ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಾರೆ. ಆದ್ರೆ ಸೈನಿಕರು ನೋಡಿ ಅಂತ ನಮ್ಮ ದೇಶದ ಆರ್ಮಿ ಏರ್ಫೋರ್ಸ್ ಅಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಕೆಲಸ ಮಾಡಿದವನು, ನಾನು ಆ ಫ್ರಂಟ್ ಅಲ್ಲಿ ಇದ್ದವನು 65 ವಾರ್ ಅಲ್ಲಿ ಗೊತ್ತಾಯ್ತಾ. ಅವಾಗ ನಮ್ಗೆ ಅನುಭವ ಆಯ್ತು. ಎದುರುಗಡೆ ಇದ್ರು ಅವ್ರು ಬೆಟಾಲಿಯನ್ಸ್ ಎಲ್ಲ ಎದುರುಗಡೆ ಇದ್ವಿ, ನಾವು ಈ ಕಡೆ ಇದ್ವಿ. ನಾನೊಂದು ಹೆಲಿಕಾಪ್ಟರ್ ನ ರಿಪೇರಿ ಮಾಡಕ್ ಹೋಗಿದ್ದೆ ಅಲ್ಲಿ. ಆವಾಗ ಆರ್ಮಿ ಅವ್ರ ಜೊತೆ ಹೇಗೆ ಇವೆಲ್ಲ ಆಪರೇಟ್ ಮಾಡ್ತಾರೆ ಅನ್ನೋದೆಲ್ಲ ನೋಡಿ ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು, ಧೈರ್ಯ ಬಂತು. ನಮ್ಮ ದೇಶ ಸರಿಯಾದ ಇವ್ರ ಪ್ರೊಟೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಒಂದು ಭಾವನೆ ಕಂಟಿನ್ಯೂಸ್ ಆಗಿದೆ. ಯಾವಾಗ್ಲೂ ನಮ್ಮ ಆರ್ಮಿಯವರು ನಮ್ಮ ದೇಶದನ್ನ ಯಾವಾಗ್ಲೂ ದೇ ಹ್ಯಾವ್ ನಾಟ್ ಲೆಟ್ ದೆಮ್ ಡೌನ್. ದೇ ಹ್ಯಾವ್ ಡನ್ ದೇರ್ ಜಾಬ್ ಈವನ್ ಅಟ್ ದಿ ಕಾಸ್ಟ್ ಆಫ್ ದೇರ್ ಲೈಫ್. ಖಂಡಿತವಾಗ್ಲು. ಯಾಕಂದ್ರೆ ಈಗ ಮೊನ್ನೆ ಅಷ್ಟೇ 40 ಯೋಧರೇನು ಹುತಾತ್ಮರಾದ್ರಲ್ಲ, ಈ ಒಂದು ಘಟನೆಯಲ್ಲಿ ಈಗಾಗಲೇ ದುಃಖಿತರಾಗಿದ್ದಂತಹ ಎಲ್ಲ ಇಡೀ ಭಾರತೀಯ ಜನತೆ ಪ್ರತೀಕಾರ ಯಾವಾಗ ಅಂತ ಕೇಳ್ತಾ ಇತ್ತು. ಈಗ ನೋಡಿ 4 ಜನ, ಮತ್ತೆ ಮೇಜರ್ ಸೇರಿದಂತೆ 4 ಜನ ಜೀವದ ಹಂಗು ತೊರೆದು ಕೆಲವೇ ದಿನಗಳಲ್ಲಿ ಅವ್ರನ್ನ ಮಟಾಶ್ ಮಾಡಿ ಉಗ್ರರನ್ನ ತಾವು ಕೂಡ ಹುತಾತ್ಮರಾಗಿದ್ದಾರೆ. ಅಂದ್ರೆ ಜೀವದ ಬಗ್ಗೆ ಯಾವುದೇ ಹಂಗಿಲ್ಲದೆ ಹೋರಾಡುವಂತಹ ಮನಸ್ಥಿತಿ ಅದು ಅಂತ. ನನಗೆ ಚಿಕ್ಕಂದಲ್ಲಿದ್ದಾಗ ನಂಗೆ ಧೈರ್ಯ ಸಾಲದಾಗಿತ್ತು. ನಾನು ಇವನ್ನೆಲ್ಲ ನೋಡಿದ್ಮೇಲೆ ನನಗೆ ಬಹಳ ಧೈರ್ಯ ಬಂತು. ಅವೆಲ್ಲ ಅವರಿಂದ ಕಲ್ತೆ. ನಾನು ಯಾರ್ಯಾರು ನೋಡದೆ ಅವರಿಂದ ಕಲ್ತೆ. ಇವರೆಲ್ಲ ನಾಳೆ ಇರ್ತಾರೋ ಇಲ್ಲೋ ಅನ್ನೋ ಸ್ಟೇಜ್ ಅಲ್ಲಿ ಇರ್ತಾರೆ, ಆ ರೀತಿಯ ಸನ್ನಿವೇಶ ಇರುತ್ತೆ ಅಂತ ಅವ್ರು ನೋಡಿ ನನ್ನ ಇದೇ ಪರ್ಸನಾಲಿಟಿನೇ ಚೇಂಜ್ ಆಗೋಯ್ತು ನನಗೆ. ನಾವು ಐ ಬಿಕೇಮ್ ಎ ವೆರಿ ವೆರಿ ಡಿಫರೆಂಟ್ ಫೆಲೋ. ನನಗೆ ಒಂದು ಹಿಂದ್ಗಡೆ ಮನೆಯಿಂದ ಮುಂದ್ಗಡೆ ಹೋಗುವಾಗ ಕಣ್ಣನ್ನು ಮುಚ್ಕೊಂಡು ಹೋಗ್ತಾ ಇದ್ದೆ, ಅಷ್ಟು ಭಯ ಇತ್ತು ಚಿಕ್ಕಂದಿನಲ್ಲಿ. ನಾವು Prahlad Rao is a very different man after being in Air Force for 25 years. ಅದು ನಮ್ಮ ದೇಶಭಕ್ತಿಗೆ ಸೈನ್ಯಕ್ಕಿರುವಂತಹ ಶಕ್ತಿ. ಪ್ರಹ್ಲಾದ್ ರಾವ್ ನಿಮ್ ಜೊತೆಗೆ ಇನ್ನಷ್ಟು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ಬರುವಂತಹ ಸಮಯ. ಪ್ರಶ್ನೆ ಇಲ್ಲ. ಹಾಗೆ ಲೈನ್ ಅಲ್ಲಿ ಇರಿ ಪ್ರಹ್ಲಾದ್ ರಾವ್ ಅವರೇ, ನಿಮ್ ಜೊತೆ ಮತ್ತೆ ಮಾತುಕತೆಯನ್ನು ನಡೆಸ್ತೀನಿ.